ಈಗ ಇವತ್ತ ನಾವು ಕೂಡಿದ್ದಾಗಿನ ನೆನಪರ ಆತೈತೆ ನೋಡಿ ಶರವ. ಹೌದಲ್ರಿ ಮತ್ತ ಅವಾಗ ಹಿಂಗ ಮಾಡ್ತಿದ್ರಿ. ಯವ್ವ, ಇವೇನು ಇಷ್ಟು ರೊಟ್ಟಿ ಅದಾವಲ್ಲ, ದಿನಕ್ಕೆ ಅಷ್ಟು ರೊಟ್ಟಿ ಬಡಿತಿದ್ವಿ ನೋಡು ಅವಾಗ. ಇಡೀ ದಿನ ಅಡಿಗೆ ಮನ್ಯಾಗ ಕಾಲ ಕಳಿತಿದ್ರಿ ಹೌದಲ್ರಿ ಅತ್ತಿ? ಹ್ಞೂನ್ವಾ. ಯಪ್ಪ, ಈಗ ನೋಡಿದ್ರಿ ಇವತ್ತು ನನಗೆ ಅದ ನೆನಪು ಬಂತು ನೋಡು. ಅದಕ್ಕಲ್ಲೇನ್ರಿ ಅತ್ತಿ ನೀವು ಎಷ್ಟೇ ಕೆಲ್ಸ ಇದ್ರು ಪಟ ಪಟ ತೆಗೆದು ಹೊಡೆದ ಬಿಡ್ತೀರಿ? ಹ್ಞೂನ್ವಾ, ಕೂಡಿದ ಮನ್ಯಾಗ ಅದೊಂದು ಕಲ್ತು ಬಂದಿರ್ತೇವೆ ನೋಡು. ಎಷ್ಟರ ಕೆಲಸ ಇರವಲ್ಲ ಯಾಕೆ, ಬಡ ಬಡ ಮಾಡಿ ಮುಗಿಸಿ ಕುಂದ್ರದು. ಒಬ್ರು ಕೈಯಾಗ ಒಬ್ರು ಹಾಕಿದ್ವಿ ಮಾಡ್ತಿದ್ವಿ ನೋಡು. ಮತ್ತೆ ಹಬ್ಬ ಹುಣ್ಣಿಮೆ ಎಲ್ಲ ಕೂಡೇ ಮಾಡ್ತಿದ್ರಲ್ರಿ ಅತ್ತಿ? ಹ್ಞೂನ್ವಾ, ಮತ್ತೆಲ್ಲರೂ ಕೂಡಿ ಮಾಡಿದಾಗಲ್ಲ ಚಂದ ಆಗೋದು. ಆದರೂ ನೀನು ಭಾಳ ಚಂದ ರೊಟ್ಟಿ ಬಡಿತಿ ಬಿಡು. ಎಲ್ರಿ ಅತ್ತಿ, ನಾ ರೊಟ್ಟಿ ಮಾಡೋದಕ್ಕಲ್ಲ ನಿಮ್ಮ ಮಗನ ನನ್ನ ಮನ್ಯಾಗ ಇಟ್ಕೊಂಡಿದ್ದ. ಅವ್ರಿಗಾರ ದಿನ ರೊಟ್ಟಿ ಬೇಕಾ, ಹಂಗಾಗಿ ಮಾಡಕ್ ಕಲ್ತೆ ನೋಡ್ರಿ. ನಿಮ್ಮ ಮನ್ಯಾಗ ಅದು ಮಾಡ್ತಿದ್ರನಲ್ಲ ನಿಮ್ಮ ಅವ್ವಾರ? ಹ್ಞೂನ್ರಿ, ನಮ್ಮ ಅವ್ವಾರ ಮಾಡ್ತಿದ್ರು. ಅಂದ್ರೆ ನಮ್ಮ ಅಪ್ಪರಿಗೆ ಅದು ಬೇಕಾಯ್ತ ಮಾಡ್ತಿದ್ರು. ಹಂಗಾಗಿ ನಮಗೂ ರೊಟ್ಟಿ ತಿಂದದು ರೂಢಿ ಐತಿ. ಮತ್ತೀಗ ರಜಾಕದು ಊರಿಗೆ ಹೋಗಿರ್ತಿದ್ವಲ್ರಿ ನಮ್ಮ ಅಜ್ಜಿ ಊರಿಗ, ಅವಾಗ ನಮ್ಮ ಅವ್ವಾರ ಇಂಥ ಒಂದಿಷ್ಟು ಕಟಕ್ ರೊಟ್ಟಿ ಬಡದಿಟ್ಟ ಹೋಗಿದ್ರು ನಮ್ಮ ಅಪ್ಪಾರ ಸಲುವಾಗಿ. ಮತ್ತೆ ಶೇಂಗಾ ಹಿಂಡಿ ಇಂಥವೆಲ್ಲ ಮಾಡಿ ಇಡ್ತಿದ್ರು. ಹೌದಲ್ಲ, ಮತ್ತೆ ಅವಾಗ ಫ್ರಿಜ್ಜರ ಇರ್ತಿದ್ದಿಲ್ಲ ಏನಾರ ಮಾಡಿಟ್ಟು ಅನ್ನಕ. ಹಿಂಗ ಶೇಂಗಾ ಚಟ್ನಿ ಇಂಥವು ಮಾಡಿಟ್ಟು ಹೋಗಿರ್ತಿದ್ರ ರೀ. ಅವಾಗ ರೊಟ್ಟಿ ಶೇಂಗಾ ಚಟ್ನಿ ಇಂಥವೇನಾರು ತಗೊಂತಿದ್ರು. ಮತ್ತೆ ಖಾನಾವಳಿಯಿಂದ ಊಟ ತರಿಸ್ಕೊಂಡು ಉಣ್ತಿದ್ರು ಒಂದೊಂದ್ಸರಿ. ಈಗ ಎಲ್ಲರೂ ಹೆಚ್ಚಾಗಿ ರೊಟ್ಟಿ ಲಟ್ಟಿಸ್ತಾರ ನೋಡ್ರಿ. ಹ್ಞೂನ್ವಾ, ಆದರೂ ಇವು ಲಟ್ಸಿದ್ಕಿಂತ ಬಡ್ದಿದ್ದ ರುಚಿ. ಹ್ಞೂನ್ರಿಪ್ಪ, ನಮ್ಮ ಸೀತಾನು ಒಂದೊಂದ್ಸರಿ ಲಟ್ಟಿಸೆ ಮಾಡ್ತಿರ್ತಾಳ. ಬೇಡವಾ, ಅವು ರುಚಿ ಆಗೋಂಗಿಲ್ಲ, ಬಡ್ದೆ ಮಾಡ ಅಂತ ಹೇಳ್ತಾರ ಅವ್ರು. ಆದ್ರೂ ಅದ್ ಹೆಂಗ್ ರುಚಿ ಕಂಡಿಡ್ತಾರೆ ಏನ್ರಿಪ್ಪ, ನಮಗಂತೂ ಇವು ಲಟ್ಸಿದ್ದು ಗೊತ್ತಾಗೋಂಗಿಲ್ಲ, ಬಡ್ದಿದ್ದು ರುಚಿ ಗೊತ್ತಾಗೋಂಗಿಲ್ಲ. ಎರಡು ಒಂದ ನಮ್ನಿ ಅನ್ನಿಸ್ತಾವ. ಹಂಗವ, ಮತ್ತೆ ಒಬ್ಬೊಬ್ರಿಗೆ ಗೊತ್ತಾಕೈತೆ ಒಬ್ಬೊಬ್ರಿಗೆ ಗೊತ್ತಾಗೋಂಗಿಲ್ಲ. ನಮ್ಮ ಅವ್ವಾರು ರೊಟ್ಟಿ ಭಾಳ ಚಲೋ ಮಾಡ್ತಾರ್ರಿ. ದೊಡ್ಡ ದೊಡ್ಡ ರೊಟ್ಟಿನ ಮಾಡ್ತಿದ್ರು. ಅವ್ರು ಮಾಡಬೇಕಾದ್ರೆ ನೋಡ್ಕೊಂಡಿದ್ದಲ್ರಿ ನನಗೂ ಬಂದಿದ್. ಮತ್ತೆ ಇಲ್ಲಾಂದ್ರೆ ಕಟಕ್ ರೊಟ್ಟಿ ಹೆಂಗ್ ಮಾಡ್ಬೇಕು ಇವೇನು ಗೊತ್ತಾಕಿದ್ದಿಲ್ಲ. ರೊಟ್ಟಿ ಆಗ್ಯಾವ ತಗೊಳ ಶರವ. ಹಂಗಾರ ಈಗ ಇದ್ದಷ್ಟು ಹಿಟ್ಟು ಮಾಡಿ ಮುಗಿಸ್ಬಿಡೋಣ ರೀ, ಸಾಕಾಕವಲ್ಲ. ಏನೋ ಇಲ್ಲ ಅಂದ್ರೂ ಹೆಚ್ಚು ಕಮ್ಮಿ ಒಂದು 80 ರೊಟ್ಟಿ ಎರಡು ಸೇರಿ ಸಾಕು ತಗೋ. ಇನ್ನೊಂದು 20 ಮಾಡೋಣ ತಗೋರಿ. ಯಾಕಂದ್ರೆ ಹೊಲದ ಕಡೆ ಹೋಗೋ ಮಂದಿ ಇರ್ತಾರಲ್ಲ, ಮತ್ತೆ ಹಂಗ ಹಿಂಗ ಅಂತ ಹೇಳಿ ಇವ್ರು ಗೌಡ್ರಿಗೆ ಮಾತಾಡ್ಸ್ಕೊಂತ ಹೋಗ್ತಿರ್ತಾರ. ಹಂಗ ಹೆಂಗ್ ಬಿಡ್ತೀರಿ, ಹಬ್ಬ ಬೇರೆ. ಹೌದಾ, ಹಂಗಾರ ಇನ್ನೊಂದು 20 ರೊಟ್ಟಿ ಬಡ್ದು ಸಾಕು. ಇವು ಎಳ್ಳು ಹಚ್ಚಿದ್ದು ಒಂದು 50 ಆಗ್ಯಾವು, ಇವೊಂದು 50 ಸಾಕು ತಗೋ, ನಡೀತೈತಿ. ಅಂದ್ರೆ ಒಂದು 10 100 ಅದಾವ. ಏನು ವಾಸಿತಾ, ಯಾಕ ಏನತ್ತ? ಅದ್ರಿ ಅಜ್ಜಿ, ಈಗ ಶೇಂಗಾ ಹೋಳಿಗೆಲ್ಲ ಆಗ್ಯಾವ್ರಿ, ಅವನ್ನ ಡಬ್ಬೆ ಕಟ್ಟಿಟ್ಬಿಡ್ಲಾ ಹೆಂಗ ಅಂತ ಕೇಳಕ್ ಬಂದೇರಿ. ಏನಿಲ್ಲ, ಆತೀಗ ರಾತ್ರಿ ನಾತ ನಡೀತೈತಿ. ಗಾಳಿಗಾರವಿಲ್ಲ ಇಷ್ಟತನ ಡಬ್ಬೆ ಕಟ್ಟಿ ಇಡು. ನಾಳಿಗಲ್ಲ ಒಯ್ಯವು, ಹೊಲಕ್ಕೆ ಹೋಗೋ ಮುಂದೆ ಎಲ್ಲ ಬುಟ್ಟ್ಯಾಗ ತುಂಬ್ಕೊಂಡು ಹೋಗಕ್ಕೆ ಬರ್ತೈತೆ. ಹೌದಲ್ಲ? ಹ್ಞೂ ರೀ ಅಜ್ಜಿ. ಆಮೇಲೆ ನೀನು ಹುಷಾರಿವ, ಯಾಕಂದ್ರೆ ಅಲ್ಲಿ ಹೊಲದಾಗ ಮೊದ್ಲ ಹೆಂಗಿರ್ತೈತೆ ಅನ್ನೋ ಗೊತ್ತಿಲ್ಲ, ಹುಣ್ಣಿಮೆ ಬೇರೆ. ಹೆಂಗರಾಗ್ಲಿ ನೀವೊಂದು ನಿಂಬೆಹಣ್ಣು ಇಟ್ಕೊಂಡ್ಬಿಡು ಕೈಯಾಗ. ಅದಾಕಿ ಕಡೆ ಅವಾಗ ಕೊಟ್ಬಿಟ್ಟೇನ್ರಿ ನಾನು. ಹೊರಗೆ ಎಲ್ಲಾರ ಹೊಂಟ್ಲ ಅಂದ್ರೆ ನಿಂಬೆಹಣ್ಣು ಇಟ್ಕೊಂಡು ಅಡ್ಡಾಡ್ಬೇಕಿ, ಹಂಗ ಕಳ್ಸೋಂಗಿಲ್ಲ ಹೊರಗೆ. ನೋಡುವ ಸೀತಾ, ಅದ ನೋಡಿ ನಿಮ್ಮ ಮನೆ ಬಿಟ್ಟು ಹೊರಗೆ ಎಲ್ಲಾರ ಹೊಂಟೆ ಅಂದ್ರೆ ಈಗ ಮನೆ ಹಿತ್ಲದಾಗ ಹೋದ್ರು ಒಂದು ನಿಂಬೆಹಣ್ಣು ಇಟ್ಕೊಂಡು ಹೋಗ್ಬೇಕು ಕೈಯಾಗ. ಹ್ಞೂ ರೀ ಅಜ್ಜಿ. ಒಬ್ಬೊಬ್ಬಕಿನ ಎಲ್ಲೆಲ್ಲಾರ ಅಡ್ಡಾಡಕ್ಕೆ ಹೋಗ್ಬೇಡವ, ನಿಮ್ಮ ಅತ್ತಿ ಜೊತೆ ನಮ್ಮ ಜೋಡಿ ಅಷ್ಟೇ ಇರು. ಹ್ಞೂ ರೀ, ಭಾಳ ತ್ರಾಸದು ಮಾಡ್ಕೊಳಕ್ಕೆ ಹೋಗ್ಬೇಡ ಏನ. ಹ್ಞೂ ರೀ. ಅಂದಂಗೆ ಅಲ್ಲೇ ಗಿರ್ಜಕ್ಕರ್ ಬಂದಾರ, ಕಳಿಸ್ಲೇನ್ರಿ? ಕಳಸು. ಗಿರ್ಜಕ್ಕರ ಅಲ್ಲೇ ಹಿತ್ಲ ಮನ್ಯಾಗ ಅದಾರ ನೋಡ್ರಿ, ಅತ್ತೆರು ಮತ್ತು ಅಜ್ಜಿ. ಅಲ್ಲೇ ಹೋಗ್ರಿ, ನಡೀತೈತಿ. ಅಥವಾ ಅವ್ವ ಎಷ್ಟು ಹಾಕೊಂಡು ರೊಟ್ಟಿ ಮಾಡಿರಲ್ಲ ಶರಕ. ಮತ್ತೆ ಹಬ್ಬಲ್ಲೇನವ, ಮತ್ತೆ ಬೇಕಲ್ಲ ಇಷ್ಟು ರೊಟ್ಟಿ. ಬಾರಿ ಬಿಡುವ, ನಿಮ್ಮ ಮನ್ಯಾಗ ಹಬ್ಬದ ವಾತಾವರಣ ಬಾರಿ ಐತಿ. ಸಂಕ್ರಮಣ ಒಳ್ಳೆ ಜೋರ ಮಾಡಾಕತ್ತೀರಿ. ನಾಳೆ ನಾವು ಹೊಲಕ್ಕೆ ಹೊಂಟೇವ್ ನೋಡುವ, ನೀನು ಬರೇಕಿನ? ಅದನ್ನ ಮಾತಾಡಕ್ ಬಂದೇನ್ರಿ ಅಮ್ಮರ. ಆಗಳೇನ ಹೇಳಾಳ ಶಾರಕ. ಅದಕ್ಕೆ ನಾಳೆ ಮುಂಜಾನೆ ಬಡ ಬಡ ನಮ್ಮ ಮನೆಗಿನ ಕೆಲಸ ಮುಗಿಸ್ಕೊಂಡಕಿನ ಅಲ್ಲೇ ಬಂದ್ಬಿಡ್ತೇನ್ರಿ ನಾನು ಹೊಲಕ್ಕ. ನೀನು ದೊಡ್ಡ ರೆಡಿ ಆಗ್ಬೇಕವ, ಯಾಕಂದ್ರೆ ನಾವು ಅಲ್ಲಿ ಹೋಗಿ ಒಂದಿಟ್ಟು ಅಡ್ಗೆ ಮಾಡೋರು ಅದಕ್ಕೆ. ಹ್ಞೂನ್ರಿ, ಆಯ್ತು, ನಾನು ಬರ್ತೇನ್ರಿ. ನಾನೇನು ಅಡ್ಗೆ ಕಟ್ಕೊಂಬರ್ಲಿ ಅಂತ ಕೇಳಕ್ ಬಂದೆ ನೋಡ್ರಿ. ನಿನಗೇನು ಆಕೈತಿ ಅದು ತೊಗೊಂಬಾವ, ನಿಂಗೇನು ಈಗ್ತೈತಿ ಅದನ್ನ ಮಾಡ್ಕೊಂಬಾ. ಇಲ್ಲಾಂದ್ರೆ ನಾವು ಮನ್ಯಾಗ ಮಾಡಿಟ್ಟೇವು ತಗೋ, ನಡೀತೈತಿ. ಹಂಗಾರೆ ನಾ ಕೊರದಿಟ್ಟಿನ ಜುಣ್ಕ ಮಾಡ್ಕೊಂಬರ್ತೇನ್ರಿ. ಒಂದಿಟ್ಟು ಶೇಂಗಾ ಹಿಂಡಿ, ಗುರಳ್ ಚಟ್ನಿ, ಮೊಸರನ್ನ ತೊಗೊಂಬರ್ತೇನೆ ತೋರಿ. ಹಂಗ ಮಾಡುವ, ಜಾಸ್ತಿ ಅನ್ನೋದು ಮಾಡಕ್ಕೆ ಹೋಗ್ಬೇಡ. ಅಲ್ಲೇ ಹೋಗಿ ಬದ್ನಿಕಾಯಿ ಬರ್ತಾ ಮಾಡೋಣ ಅಂತ. ಉಳಿದಿದ್ದು ಏನೇನು ಅಡುಗೆ ಇರ್ತಾವ ನೋಡಿ ಸಣ್ಣ ಪುಟ್ಟ, ಅವನ್ನ ಅಲ್ಲೇ ಮಾಡ್ಕೊಳಕ್ಕೆ ಬರ್ತೈತಿ. ಅಲ್ರಿ ಮರ, ಈಗ ನೀವು ಮನೆಗೆ ಎಡಿ ಹಿಡಿದು ಹೋಗಲ್ಲ? ಎಡಿ ಹಿಡ್ದು ಹೋಕ್ಕೇವಿ, ಎಡಿ ಪುರ್ತಕ ಏನು ಬೇಕು ಅಷ್ಟು ಮಾಡ್ಕೊಂಡು ಹೋಕ್ಕೇವಿ. ಅಲ್ಲ, ಮುಳಗಾಯಿ ಬರ್ತಾನ ಶ್ರೇಷ್ಠ ಅಲ್ರಿ, ಮತ್ತೆ ಇಲ್ಲೇ 2 ಸರಿ ಮಾಡ್ತೀರಾ? ಹೌದಲ್ಲ ಶರವ? ಹಂಗಾರ ಹೆಚ್ಚು ಕಮ್ಮಿ ಎಲ್ಲ ಅಡುಗೆ ಇಲ್ಲೇ ಮುಗಿಸ್ಕೊಂಡು ಹೋಗೋನೇನ್ರಿ? ಏನಾಗಲ್ಲ ತಗೋ, ಇಲ್ಲಿ ಒಂದಿಟ್ಟು ಮಾಡ್ಕೊಳ್ರೆ ಮತ್ತೆ ಉಳಿದಿದ್ದು ಅಲ್ಲೋಗಿ ಮಾಡಕ್ಕೆ ಬರ್ತೈತೆ ತಗೋ, ಏನಾಗಲ್ಲ. ಹಂಗಂದ್ರೆ ಅಡ್ಡಿ ಇಲ್ರಿ ಅಮ್ಮರ, ಹೊಲದಾಗ ಅಡುಗೆ ಮಾಡ್ಕೊಂಡು ತಿನ್ನೋದ ಮಜಾ ಬೇರೆ ಅಲ್ರಿ. ತಗೋ ಶಾರಕ, ಹಂಗಾರೆ ನಾಳೆ ಮುಂಜಾನೆ ಎದ್ದು ತಯಾರಾಕಿ ನಾನು ಬಡ ಬಡ ಏನೇನು ಬೇಕು ತೊಗೊಂಬರ್ತೇನೆ. ರಾತ್ರಿ ಪೂರ್ತಿ ಮಕ್ಕಳಲ್ಲೇನುವ ನೀನು? ನಂದೆಲ್ಲ ಕೆಲಸ ಆಗೈತ್ರಿ ಅಮ್ಮರ. ಮೊದ್ಲಕ್ಕೀಗ ಶೇಂಗಾ ಹೋಳಿಗೆ ಮಾಡಿಟ್ಟೇನ್ರಿ, ಎಳ್ಳು ಹಚ್ಚಿ ಬಡ್ದಿಟ್ಟಿದ್ ರೊಟ್ಟಿ ಮಾಡೇನಿ, ಸಜ್ಜಿ ರೊಟ್ಟಿ ಮಾಡೇನಿ, ಮತ್ತೇನು ಉಳಿತ ಆ ಬುದ್ಧಿ ಅಷ್ಟೇ ಮಾಡ್ಬೇಕು. ಮತ್ತೆ ಕರ್ಚಿಕಾನು ಮಾಡಿಟ್ಟೇನ್ರಿ ಅಮ್ಮರ. ಅವ್ವ, ಬಾರಿ ಫಾಸ್ಟ್ ಅದಿ ಬಿಡ ನೀನು. ಮತ್ತೆ ರೀ, ನಾನು ಬಾರಿ ಚಕಾಚಕ್ ನನ್ನ ಕೆಲಸ. ಆಕಿಗೆ ಯಾ ಕೆಲ್ಸ ಇದ್ರು ಮೊದ್ಲಕ್ಕೀಗ ಮಾಡಿಟ್ಟ ಮುಂದಿನ ಕೆಲ್ಸ ನೋಡ್ರಿ. ಬಾರಿ ಫಾಸ್ಟ್ ಅದಲ್ರಿ ಅತ್ತೇಕಿ. ತಗೋ ಶಾರಕ, ಹಂಗಾರ ನಾಳೆ ಮುಂಜಾನೆ ಬರ್ತಾನಂತ ಜಲ್ದಿನ. ತಗೊಳ್ಳೆ ಗಿರ್ಜಿ ಹಂಗಾರ.
ಏ ಬಾರಿ ಫಾಸ್ಟ್ ಅದಾಳ ಬಿಡಿಕಿ ಹುಡುಗಿ. ನಾ ಏನೋ ಅನ್ಕೊಂಡಿದ್ದೆ ಈಕಿನ್ನ. ಆಕಿ ಕೆಲಸದಾಗೂ ಸೈರಿ ಅತ್ತಿ, ಹಿಂಗ ಎಲ್ಲ ಹಿಂಗ ಅಡ್ಡಾಡಕ ಮಾಡಕ ಎಲ್ಲದಕ್ಕೂ ಸೈರಿ. ಆ ದೇವ್ರಕಿಗ ಎಕ್ಸ್ಟ್ರಾ ಶಕ್ತಿ ಕೊಟ್ಟ ಕಳ್ಸನ ಅನ್ಸತ್ ನನಗಂತ್ರು. ನೋಡ್ ಮತ್ತ ನಾವ್ ಮನ್ಯಾಗ ಇಷ್ಟು ಜನ ಇದ್ರು ಹಿಂಗ್ ಮಾಡಾಕತ್ತೀವಿ, ಆಕಿ ಒಬ್ಬಕಿನ ಎಲ್ಲ ಮಾಡಿಟ್ಟು ಬಂದಾಳಂತ. ಅಂದ್ರ ರೀ ಅತ್ತಿ, ಆಕಿ ನಮ್ಮಷ್ಟು ಇಷ್ಟಕ್ಕೊಂದು ಮಾಡಂಗಿಲ್ರಿ, ಮನಿ ಪೂರ್ತಕಷ್ಟು ಮಾಡ್ಕೊಂತಾಳ. ಹೌದನ? ಆದ್ರೂ ಹೇಳ ಹುಡುಗಿ, ಈಗಿನ ಕಾಲದಾಗ ಯಾರು ಮಾಡ್ತಾರ? ಮನಿ ಪೂರ್ತಕಂತಂದ್ರೆ ಎಲ್ಲ ಮಾಡ್ಕೊಂತಾಳ್ರಿ. ಅವ್ರ ಅತ್ತಿ ಆಕಿ ಇಬ್ರು ಸೇರೆ ಮಾಡ್ತಾರ. ಎರಡು ಹೆಣ್ಮಕ್ಳೇನ ಆಕಿಗ? ಇಲ್ರಿ, ಒಂದ್ ಹೆಣ್ಣು ಒಂದ್ ಗಂಡು. ಹುಡುಗಿ ಎಷ್ಟು ದೊಡ್ಡದೈತಿ? ಆ ಹುಡುಗಿಗ ಒಂದ್ 14-15 ವರ್ಷ ಆಗಿರ್ಬೋದೇನ್ರಿ. ಹೌದನ? ಅಷ್ಟು ದೊಡ್ಡ ಹುಡುಗಿ ಅದಾಳಂತ ಅನ್ಸೋಂಗೆ ಇಲ್ಲ ನೋಡು. ಯಾಕ ನಮ್ಮ ಮಮ್ಮಿ ಫೋನ್ ಮಾಡ್ಬಿಟ್ಟಾಳ? ಏನಪ್ಪ ಇದು ಇಷ್ಟು ದಿವಸ ಇರ್ಲಾರದೆ ಇವತ್ತೇನ ಮಗಳ ಮೇಲೆ ಪ್ರೀತಿ ಕರ್ಯಾಕತ್ತೈತಿ? ಹಲೋ ಮಮ್ಮಿ, ಏನು ಈಗ ನೆನಪಾತನ? ಯವ್ವ ನನಗೆ ಕೆಲಸ ಭಾಳ ಅದಾವು, ನೀ ಸುಳ್ಳಪಳ ಒಣ ಹತ್ತಿ ಹೇಳ್ಕೊಂಡು ಕುಂದ್ರಬೇಡ, ಏನಂತೇಳಿ ಪಟ ಪಟ ಮಾತಾಡಿಡು. ಏನು ಕೆಲ್ಸಕ್ಕೆ ಹಚ್ಚಕತ್ತಾರ ಅವ್ರು ನಿನಗಲ್ಲೇ? ಅದಕ್ಕೆ ಹೇಳಿದ್ನೆ ಹೋಗ್ಬೇಡ ಅಂತೇಳಿ. ನೀನು ನೋಡಿದ್ರೆ ಕುಣದ್ ಹೋದಲ್ಲ. ಮಮ್ಮಿ, ಹಬ್ಬಕ್ಕೀಗ ನಾವು ಎಲ್ಲರೂ ಅಡ್ಗೆ ಮಾಡ್ಕೊಂಡು ಹೊಲಕ್ಕೆ ಹೊಂಟೇವಿ, ನೀ ಸುಮ್ಮನೆ ಏನೈತಿ ಹೇಳಿ ಪಟ್ನ ಇಡು. ಇಲ್ಲ ಮಗಳ, ನಾನೇನೋ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡುವ. ಇರ್ಲಿ ತಗೋ, ಈಗ ನನಗೆ ಭಾಳ ಮಾತಾಡೋಕ್ಕಾಗಿಲ್ಲ, ನಾವೆಲ್ಲ ಹೊಲಕ್ಕೆ ಹೊಂಟೆ ಹೊತ್ತಾಕೈತಿ. ಯಾಕ ಹಬ್ಬಕ್ಕೆ ನನ್ನ ಕರಿಲಾರ್ದಷ್ಟು ದೂರ ಆಗ್ಬಿಟ್ನ ಪ್ರೀತಿ? ಮಮ್ಮಿ, ಹಬ್ಬಕ್ಕೆ ನಾನು ನಿನ್ನನ್ನು ಕರೆಯೋದಲ್ಲ, ನೀ ನನಗೆ ಕರಿಬೇಕು. ಹೌದು, ಆದ್ರೆ ಈಗ ನಿಮ್ಮ ಮನ್ಯಾಗ ಜೋರು ಮಾಡಕತ್ತಿರಲ್ಲ, ಅದಕ್ಕೆ ಹೇಳಿದೆ ಅಷ್ಟವ, ಮತ್ತೇನಿಲ್ಲ. ನಮ್ಮ ಮನ್ಯಾಗಾರ ಯಾರದಾರ? ನಾನು ನಿಮ್ಮ ಅಪ್ಪಾಜಿ ಅಷ್ಟ ಅಲ್ಲ. ಈಗಾರ ಗೊತ್ತಾತ ಮನ್ಯಾಗ ಎಲ್ಲರೂ ನಿನ್ನ ಜೊತೆಗೆ ಇರ್ಬೇಕಂತ ಹೇಳಿ. ಕೂಡಿದ ಮನಿ ಇದ್ರೆ ಹಬ್ಬ ಎಲ್ಲ ಚಂದ ಆಕವ್. ಒಂಟಿಗೆ ಹೋಗಿ ಹಂಗೆ ಒಬ್ಬಕಿನ ಇರ್ಬೇಕಂದ್ರೆ ಹಿಂಗೆ ಆಕೈತೆ ನೋಡು. ಅದೆಲ್ಲ ಹೋಗ್ಲಿ ಬಿಡುವ. ನಾನು ನಿನ್ನ ಹತ್ರ ಭಾಳ ಒಂದು ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಇರೋ ಮಾತಾಡ್ಬೇಕಾ ಅಂಥದ್ದು. ಏನು ಮಮ್ಮಿ? ಅದನ್ನೆಲ್ಲ ಫೋನಾಗ ಹೇಳೋಕ್ಕಾಗಿಲ್ಲ, ನೀ ಬರ್ತೀಯವ? ಅದ ನಮ್ಮ ಮನ್ಯಾಗ ಕೇಳಿ ಹೇಳ್ತೇನೆ ತಗೋ. ಅಲ್ಲ ಪ್ರೀತಿ, ಬರೋದಾದ್ರೆ ಯಾವಾಗ ಬರ್ತಿ ಅಂತ. ಅಲ್ಲ ಮಮ್ಮಿ, ನಾನು ಮೊದಲೇ ಈ ಹಬ್ಬ ಮುಗಿಸ್ಕೋಬೇಕು, ಆಮೇಲೆ ನಮ್ಮ ಮನ್ಯಾಗ ಕೇಳಬೇಕು, ಅವರು ಬಿಡಾಕ್ ಬರ್ಬೇಕು, ಅವಾಗ ಬರೋದಲ್ಲ. ನೋಡ್ತೀನಿ ತಗೋ, ಹಬ್ಬ ಮುಗಿಲಿ ಆಮೇಲೆ ಬರ್ತಾನಂತ ನಾನು ಕೇಳ್ಕೊಂಡು. ಅಲ್ಲ, ಏನೇನು ಅಡುಗೆ ಕಟ್ಕೊಂಡಿರಿ? ನಾನು ಸೀತಾ ಸೇರಿ ಶೇಂಗಾ ಹೋಳಿಗೆ ಮಾಡಿದ್ವಿ, ಮತ್ತು ಶೇಂಗಾ ಹಿಂಡಿ ಮಾಡೀವಿ, ಒಂದಿಷ್ಟು ಕರ್ಚಿಕಾಯಿ ಮಾಡ್ಕೊಂಡ್ವಿ. ಮತ್ತೀಗ ಸೀತಾ ಇಷ್ಟು ಸೊಪ್ಪು ಕಾಳು ಅವೇನ ಗಜ್ರಿ ಏನೇನ ಬರ್ತಾವಲ್ಲವ, ಬೋಗಿದ ಅಡುಗೆ ಅಂತಲ್ಲ, ಅಂದ್ರೆ ಬೋಗಿ ಸಾರು, ಅದನ್ನ ಮಾಡಕತ್ತ. ನಂಗೆ ಒಂದಿಟ್ಟು ಸುಸ್ತಾದಂಗಾತು, ನಾ ಬಂದೆ ರೂಮಿಗೆ. ಏನೋ ಇಷ್ಟು ಕೆಲಸ ನಿನ್ನಂತಕ್ಕೆ ಮಾಡ್ಸಾರ ಮಮ್ಮಿ? ನಿಮ್ಮತ್ತ ವಿಷ ಬೀಜ ಬಿತ್ತಕ್ಕೆ ಹೋಗಬೇಡ, ನಮ್ಮ ಮನೆ ಒಳಗೆ ನಾ ಹೊಂದ್ಕೊಂಡು ಅದೇನಿ. ಅಷ್ಟಕ್ಕೂ ನಾ ಒಬ್ಬಕಿನ ಮಾಡಿಲ್ಲ, ಪಾಪ ಎಲ್ಲ ಸೀತಾ ಹದ ಮಾಡ್ಕೊಟ್ಲು. ನಾನು ಒಂದಿಟ್ಟು ಲಟ್ಟಿಸ್ಕೊಟ್ಟೆ ಅಷ್ಟ. ಬೇಸೋದು ಮಾಡೋದು ಇಷ್ಟು ಅಕಿನ ಮಾಡ. ಆಮೇಲೆ ನಮ್ಮ ಅತ್ತಿ ಅಜ್ಜಿ ಎಲ್ಲ ಸೇರಿ ಈ ಎಳ್ಳು ಹಚ್ಚಿದ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ಬಡ್ದಿಟ್ಟಾರ. ಹೌದೇನಾ? ಮತ್ತು ಅವರು ಇವರು ಯಾರು ಬಾಜು ಮನ್ಯಾಗ ಗಿರ್ಜಕ್ ಅಂತ ಹೇಳದಾರ, ಅವರು ಬರ್ತಾರಂತ. ಏನವ ನಿಮ್ಮ ಮನೆ ಒಳ್ಳೆ ದಾಸೋಹ ಆಗ್ಬಿಟ್ಟತಲ್ಲ, ಬಂದವರಿಗೆಲ್ಲ ಅಡಿಗೆ ಮಾಡಿ ಹಾಕ್ಬೇಕೇನ ನೀವು ಸೊಸೆಂದ್ರು? ಯಾವ ಪೂರ್ತಿ ಮಾತಾರ ಕೇಳ. ಪಾಪ ಗಿರ್ಜಕ್ಕ ಅದರಲ್ಲ, ಅವರು ಒಂದಿಟ್ಟು ಅಡಿಗೆ ಮಾಡ್ಕೊಂಡ್ ಬರತಾರ. ಮತ್ತೇನ ಕೊರ್ದಿಟ್ಟಿಂದ ಜುಣ್ಕಾ ಬರ್ತೈತಂತಲ್ಲ, ಅದನ್ನ ಮಾಡಕತ್ತಾರ. ಭಾರಿ ಅಲ್ಲ ಪ್ರೀತಿ? ನಾನು ಬರ್ತೇನೆ ನಿಮ್ಮ ಮನೀಗ ಹೊಲಕ್ಕ? ಯವ್ವ ಬೇಡ, ಹಂಗನ್ಬೇಡ. ನೀ ಹೇಳೋದು ನೋಡಿದ್ರೆ ನನಗೂ ಹೊಲದ ಪೂಜಾ ಹೆಂಗಿರ್ತೈತಿ, ಹೊಲ್ದಾಗ ಹೆಂಗೆ ಮಾಡ್ತೀರಿ ಎಲ್ಲ ನೋಡ್ಬೇಕಾ? ಬೇಡವಾ, ಮೊದ್ಲು ನೀನು ಎಲ್ಲ ಸರಿಯಾಗ, ಮುಂದಿನ ವರ್ಷ ನಾನು ಬಂದು ಕರ್ಕೊಂಬರ್ತೇನಂತ. ಆತ್ ತಗೋವ. ಇನ್ನೇನು ತಾಯಿನೂ ಬೇಡಾದ್ಲು ನಿನಗೆ, ಗಂಡನ ಮನೆಯವ್ರ ಹೆಚ್ಚಾದ್ರು ತಗೋವ. ಬರೋದ್ ಮರಿ ಬೇಡ ಹಬ್ಬ ಆದ್ಮೇಲೆ. ಆತ್ ತಗೋ. ಪ್ರೀತಿ, ಏನ್ರಿ? ಗುಳಿಗೆ ತಗೊಳಕತ್ತಿಲ್ಲ ಕರೆಕ್ಟಾಗಿ? ಹ್ಞೂನ್ರಿ, ಗುಳಿಗೆ ಎಲ್ಲ ಕರೆಕ್ಟ್ ಟೈಮಿಗೆ ತಗೊಳತೀನಿ. ನೋಡು, ಒಂದು ತಪ್ಪೋಂಗಿಲ್ಲ, ಡಾಕ್ಟರ್ ಹೇಳಿದ್ ನೆನಪೈತಿಲ್ಲ ಇಷ್ಟು? ಹ್ಞೂನ್ರಿ, ಇಷ್ಟು ನೆನಪೈತಿ. ಆಮೇಲೆ ಮುಂದಿನ ವಾರ ಚೆಕಪ್ಪಿಗೆ ಹೋಗ್ಬೇಕು. ಹೋಗ್ಬೇಕ್ರಿ, ಹೌದು ನೆನಪೈತಿ. ಹೌದು, ಯಾರ್ದ ಜೊತೆ ಮಾತಾಡತ್ತಿದ್ದಲ್ಲ? ಯಾರು? ಇನ್ಯಾರಿ? ನಾನಾರ ಯಾರ ಜೊತೆ ಮಾತಾಡ್ಲಿ? ನಮ್ಮ ಮಮ್ಮಿ ಮಾಡಿದ್ಲು. ಹೌದಾ? ಮತ್ತು ಆಮೇಲೆ ನಾವು ಇವತ್ತು ಹೊಲಕ್ಕೆ ಹೋಗೋದು ಹೇಳಿದೆ ರೀ. ಆಕಿನೂ ಬರ್ತೇನೆ ಅಂತಂದೇಳಿ ಹಠ ಮಾಡಕತ್ಲೆ, ಬ್ಯಾಡಂದೆ. ಹೋಗ್ಲಿ ಬಿಡು, ಇನ್ನೂ ನಿಮ್ಮ ಮಮ್ಮಿ ಮನಸ್ಸು ಸರಿ ಆಗಿಲ್ಲ. ಅವರಲ್ಲೇ ಹೊಲಕ್ಕೆ ಬರ್ಬೇಕಾ? ಮತ್ತ ಗುಂಡಾನಿ ಅಜ್ಜಿ, ನೀನು ನಮ್ಮ ಮಮ್ಮಿ ಸೀತಾ ಎಲ್ಲ ಚಂದಾಗಿರೋದು ನೋಡಿ ಮತ್ತೆ ನಿಮ್ಮ ಮಮ್ಮಿಗ ಹೆಂಗಾರ ಆಬಾರ್ದು. ಮತ್ತೆ ನಡು ಕಡ್ಡಿ ಅಲ್ಲಾಡ್ಸಿದ್ರೆ ಏನ್ ಮಾಡೋದವ? ಈಗ ನಮ್ಮ ಮನಿ ಸಮಾಧಾನದಿಂದ ಐತಿ. ಹೋಗ್ಲಿ ಬಿಡಿ, ಈಗ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಪಟ್ ಬಾ, ಎಲ್ಲರೂ ತಯಾರಾಗಿ ಹೊಂಟಾರಿಗಲ್ಲಿ. ಅದ ನಿನ್ನ ಕರ್ಕೊಂಬರೋಣ ಅಂತ ಬಂದೆ, ನಿನ್ ಫೋನ್ ಆಗಿದ್ದಲ್ಲ, ಅದಕ್ಕೆ ಏನು ಎತ್ತ ಅಂತ ಕೇಳಿದೆ. ಹೌದೇನ್ರಿ? ನಡೀರಿ ಬಂದೆ. ಬಾ, ಸೀದಾ ನಿನಗ ಹೊಲಕ್ಕೆ ಕರ್ಕೊಂಡು ಹೋಗ್ತಾನಂತ ಗಾಡಿ ಮೇಲೆ ಹೋಗ್ಬಿಡೋಣ ಎಲ್ಲಾರು ಸೇರಿ. ಅಲ್ರಿ, ಮತ್ತೆ ಅಷ್ಟೊಂದು ಅಡಿಗೆ ಅದಾವು ಹೆಂಗ್ ತಗೊಂಡೋಕಿರಿ? ಇಲ್ಲ, ಅವ ರಾಮಜ್ಜ ಅಂತದಾನೊಬ್ಬನು, ಅವ ಅವ್ರ ಚಕಡಿ ತರ್ತಾನ. ಚಕಡಿಯಾಗ ಇಷ್ಟು ಅಡ್ಗಿ ತಗೊಂಡು ಬರ್ತಾರ. ನಾನು, ನೀನು, ಅವ್ವ, ಸೀತಾ ಬೈನಿ ಎಲ್ಲಾರು ಸೇರ್ಕೊಂಡು ಗಾಡ್ಯಾಗ ಹೋಗೋಣಂತ. ಅವ್ರ ಚಕಡಿ ಒಳಗೆ ಬರ್ತಾರ, ಅಪ್ಪ ಕರ್ಕೊಂಡ್ ಬರ್ತಾರ ಇಷ್ಟು. ಬರ್ರಿ. ಸೀತಾ, ಇದು ತಗೋವಾ, ಇವು ಮುಳಗಾಯಿ ಎಲ್ಲಿ ಗಿಡದಾಗ ಬಿಟ್ಟಿದ್ವಾ, ಹರ್ಕೊಂಡು ತೊಳ್ಕೊಂಬಂದೇನು ತಗೋ. ಚಲೋ ತೊಗೊಂಬರ್ರಿ ಅಜ್ಜಿ. ಇಲ್ಲೇ ಅವು ತೊಗೊಂಬಂದಿದ್ದು ಒಂದಿಟ್ಟು ಸಣ್ಣ ಇದ್ವಾ, ಅದ ಅನ್ಕೊಳಕತ್ತಿದ್ದೆ. ಇವು ಮುಳಗಾಯಿ ಬರ್ತಾ ಮಾಡಕ ದೊಡ್ಡ ಬೇಕಾ? ತಗೋವ, ಹಂಗಾರ ಮಾಡ. ಮತ್ತೇನೇನು ಬೇಕು ನೋಡು. ಇನ್ನೂ ಅಡ್ಗಿದದು ಬಂದೇ ಇಲ್ಲೇನ್ರಿ ಅಜ್ಜಿ? ಇಲ್ಲ, ಅವು ಚಕಡ್ಯಾಗ ಬರತ್ತಾವಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ತಡಿ, ಬರ್ತೈತಿ. ಅಲ್ಲಿವರೆಗೂ ನಿನಗೆ ಏನೇನು ಬೇಕೆಲ್ಲ ತಂದು ಕೊಡ್ತೇನೆ ತಡಿ. ನೀನು ಅಲ್ಲಿವರೆಗೂ ಮುಳಗಾಯಿ ಸುಟ್ಕೊಂತೀರ. ಹ್ಞೂ ರೀ ಅಜ್ಜಿ. ಸಂಕ್ರಾಂತಿ ಬಂತು ರಿತೋ. ಇಲ್ಲಿ ಕುತ್ಕೊಂಡು ಅಡುಗೆ ಮಾಡೋ ಮಜಾನ ಬೇರೆ. ಅಜ್ಜಿರಿ, ನಾನು ಅಲ್ಲೇ ಸೀತಾ ಕಡೆ ಹೋಗ್ತೇನ್ರಿ. ಹೋಗುವ, ಆಕಿ ಹೆಂಗೆ ಬದ್ನಿಕಾಯಿ ಬರ್ತಾ ಮಾಡ್ತಾಳೆ ನೋಡ್ಕೋ. ಸೀತಾ, ಇದನ್ನೆಲ್ಲ ಹಿಂಗೆ ಸುಟ್ಕೊಂತಾರನ? ಹ್ಞೂ ಅಕ್ಕ, ಒಂದೆರಡೆರಡು ಇಟ್ಟು ಸುಡ್ಬೇಕಾ ಮುಳಗಾಯಿನ ಹಿಂಗೆ ಬೆಂಕ್ಯಾಗ? ಮನ್ಯಾಗಾದ್ರೆ ಏನು ಮಾಡ್ತೀವಿ, ಗ್ಯಾಸ್ ಮೇಲೆ ಇಟ್ಟು ಸುಡ್ತೇವ, ಅದಷ್ಟು ರುಚಿ ಬರೋಂಗಿಲ್ಲ. ಹಿಂಗೆ ಕಟ್ಗೆ ಒಲ್ಯಾಗ ಹಿಂಗೆ ಸುಟ್ರೆ ಭಾರಿ ಟೇಸ್ಟ್ ಅದು. ಬಾ ಕುಂದ್ರ ಬಾ, ನಿಂಗೆ ಮಾಡೋದು ತೋರಿಸ್ಕೊಡ್ತೇನೆ ಹೆಂಗೆ ಅಂತ ಹೇಳಿ. ನೋಡಕ್ಕ, ಹಿಂಗೆಲ್ಲ ಕಿವುಚಿ ಉಪ್ಪು ಖಾರ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದ್ರೆ ಮುಗೀತು ನೋಡು.
ಅದಕ್ಕೆ ಒಗ್ಗರಣೆ ಇದು ಕೊಡೋಂಗಿಲ್ಲ. ಬೇಕಂದ್ರೆ ಕೊಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಈಗ ಇಲ್ಲೇ ಒಂದಿಟ ಹಾಕಿದೆ ನೋಡಿಲ್ಲ ನಾನು, ಸಾಸ್ವಿ ಜೀರಿಗೆ ಎಣ್ಣೆ ಕಾಸು ಅದ್ರಾಗ ಹಾಕಿ ನೋಡು. ಉಳ್ಳಾಗಡ್ಡಿ ಎಲ್ಲ ಹಸಿದ ಹಾಕ್ಬೇಕಕ್ಕ. ನೋಡ್ಕೊಂಡಲ್ಲ ಈಗೆಲ್ಲ ಚಲೋ ಅನಿಸುತ್ತೆ. ನಮಗೆ ಗೊತ್ತಿಲ್ವಾ, ಒಮ್ಮೆಗೂ ತಿಂದಿಲ್ಲ ನಾನು ಇದನ್ನ. ತಿಂತಾರ ನೋಡು ನೀ ಇವತ್ತ, ಭಾರಿ ಅಂದ್ರೆ ಭಾರಿ ರುಚಿ ಇರ್ತೈತಿ. ಆದ್ರೂ ನೀ ಇದನ್ನೆಲ್ಲ ಭಾಳ ಕಲ್ಕೊಂಡಿವ. ನಂಗಂತೂ ಒಂದು ಇಟ್ಟಿಟ್ಟು ಏನೇನೂ ಬರಂಗಿಲ್ಲ. ನಾವು ಸಣ್ಣವರಿದ್ದಾಗ ಹೊಲಕ್ಕೆ ಹೋಗಿದ್ವಲ್ಲಕ್ಕ, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಜೋಡಿ, ಅವಾಗ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ನನಗೆ ಹೊಲ್ದಾಗಿನೂ ಅಡುಗೆ ಮಾಡಿ ರೂಢಿನೂ ಐತಿ. ವಾವ್, ಏನು ಸೂಪರ್ ಅನಿಸುತ್ತಲ್ಲ. ತತ್ತರ್ಪ ಬಡ ಬಡ ಎಲ್ಲ ಇಡ್ರಿ, ಹೊತ್ತಾಗೈತಿ. ಸೀತಾ, ನೀವು ಬಡ ಬಡ ಆ ಕಡೆ ಸರಿರವ. ಬರ್ರಿ ಅಜ್ಜಿ, ನಾವು ಬರ್ತೇವೆ, ಬಡ ಬಡ ಇಡಕ್ಕೆ ಬರ್ತೈತಿ. ಅಜ್ಜಿ ಇದನ್ನ ಹಿಂಗೆ ಇಟ್ಕೊಟ್ಟಿದ್ನ ರೀ ಹೋಳಿಗೆ ಮೇಲೆ ಬಟ್ಲದಾಗ ತುಪ್ಪ. ಇಲ್ಲಿಲ್ವಾ, ಅದೊಂದು ಪ್ಲಾಸ್ಟಿಕಿನ ಕವರ್ನಾಗಿತ್ತ, ಯಾಕೆ ಸೋರಾಕತ್ತಿತ್ತು. ಅದಕ್ಕೆ ಅಲ್ಲೇ ಬುಟ್ಟ್ಯಾಗಿನ ಒಂದು ಬಟ್ಲ ತೊಗೊಂಡು ಅವ ಸತೀಶ್ ಹಾಕ್ಕೊಟ್ಟ. ಹೌದೇನ್ರಿ? ನೀ ಭಾಳ ದೊಡ್ಡಾಡಕ್ಕೆ ಹೋಗ್ಬೇಡವ, ಇಲ್ಲೇ ಕುಂದ್ರೆ ನಾವು ಅಡುಗೆ ತೊಗೊಂಬಂದಿರ್ತೇವೆ. ನಾ ಎಲ್ಲ ಹೊಂದಿಸಿರ್ತೇನೆ ತಗೋರಿ. ರೊಟ್ಟಿ, ಶೇಂಗಾ ಹೋಳ್ಗಿ, ಮುಳಗಾಯಿ ಬರ್ತಾ. ಅಜ್ಜಿ ರೀ, ಅತ್ತಿ ಎಲ್ಲದರ್ರಿ? ನಿಮ್ಮ ಅತ್ತಿ ಬರಾಕತ್ತಾಳವ. ಅಲ್ಲೇ ಗಿರಿಜಕ್ಕ ನಿಮ್ಮ ಅತ್ತಿ ಸಿಕ್ಕ್ರ ಗೊತ್ತೈತಲ್ಲ, ಮಾತು ಹೇಳ್ಕೊಂತ ಬರ್ತಾರ. ಓ ಹಂಗೇನ್ರಿ? ಅದ್ರಾಗ ಬೇರೆ ಇವತ್ತು ಸುಗ್ಗಿ ಅಲ್ವಾ, ಎಲ್ಲರೂ ಹೊಲದಾಗ ಇರ್ತಾರ. ಎಲ್ಲರೂ ಹೊಲ ದಾಟಿ ಮಾತಾಡ್ಕೊಂತ ಬರ್ತಾನ, ಹೊತ್ತಾಕೈತ್ ನೋಡು. ಸೀತಾ, ಎಲ್ಲ ಅಡುಗೆ ಬಂದೈತಿಲ್ಲ ನೋಡಿದೇನ್ವಾ? ಹ್ಞೂ ರೀ ಅಜ್ಜಿ. ಈಗ ಇದ್ರಾಗೆಲ್ಲ ಬಂದವ್ರಿ. ಈ ಬುಟ್ಟಾಗಿನೂ ಹೊರಗೆ ತೆಗಿಬೇಕ್ರಿ. ಇದ್ರಾಗ ಮೊಸರನ್ನ ಏನಾನ ಇನ್ನೂ ಕಟ್ಟೈತ್ರಿ. ಅಥವಾ ಬಡ ಬಡ ನೀನು ಪ್ರೀತಿ ಎಲ್ಲರೂ ಸೇರಿ ತಾಟ್ ಮಾಡ್ರಿ, ಊಟ ಮಾಡಿ ಮನೆಗೆ ಹೋಗಕ್ಕೆ ಬರ್ತೈತಿ. ನಿಮ್ಮ ಮತ್ತೆ ನೋಡುವ ಕರೆದು ಬರ್ತಂತ ತಡಿ. ಸೀತಾ, ಏನ್ರಿ? ಅವ್ವ ಅಪರೂಪಕ್ಕೆ ನೀವು ಒಬ್ಬಕಿನ ಸಿಕ್ತೀವ, ನಂಗೆ ಮಾತಾಡೋಣ ಅಂದ್ರೆ. ಯಾಕ್ರಿ? ಒಂದೇ ಒಂದು ಹಾಡಿಗೆ ಡ್ಯಾನ್ಸ್ ಮಾಡೋಣ ಬಾರ. ನಾವು ಅಲ್ಲೇ ರೀ, ನೀವು ಒಳ್ಳೆ. ಸಂಕ್ರಾಂತಿ ಬಂತು ರಿತೋ ರಿತೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ. ಎಲ್ಲೂ ಬೆಲ್ಲ ತೀರಾ ಆಯಿತು, ಕೊಟ್ಟು ತಗೋ ಮಾತಾಯಿತು. ಏ ಸೀತಾ, ಯಾಕ ಬಾ. ನಾವಲ್ಲೇ, ನಂಗೆ ನಾಚಿಕೆ ಬರ್ತೈತಿ. ಏ ತಡಿಯ. ನಾವಲ್ಲೇ ರೀಪ. ಅಜ್ಜಿ, ನೀ ಯಾವಾಗ ಬಂದಿ? ಅಜ್ಜಿರಿ, ನೀವು ಯಾವಾಗ ಬಂದ್ರಿ? ಇಲ್ವಾ, ನೀವದ ಎಳ್ಳು ಬೆಲ್ಲ ಖಾಲಿ ಆತು, ಕೊಟ್ಟು ತಗೋ ಮಾತಾತು ಅಂತ ಹೇಳಕತ್ತಿದ್ರಲ್ಲ, ಆವಾಗ ಬಂದೆ. ಅದ ಅಜ್ಜಿ. ಸೀತಾ ತಡಿವಾ, ಅಪ್ಪನ ಕರ್ಕೊಂಡ್ಬರ್ತೇನೆ. ಅಜ್ಜಿರಿ, ಅದು ನಾ ಏನು ಮಾಡಿಲ್ರಿ. ಇವ್ರ ಇರ್ಲಿ ತಗೋವಾ. ನಾ ಏನಂದೆ ನಿನಗ? ನಾ ಏನು ಅಂದಿಲ್ ತಗೋ. ಇವೆಲ್ಲ ಇರೋದ ಮತ್ತೆ. ನೋಡು ಹುಡುಗಿ, ಇವೆಲ್ಲ ಚಂದಾಗಿ ಎಷ್ಟು ಚಂದ ನೋಡ್ಕೊಂಡು ನಡ್ಕೊಂಡು ಮಾಡ್ತೀನಿ ನೋಡು, ಅಷ್ಟು ಚಂದ ನಿನ್ನ ಜೀವನ ಚಲೋ ಇರ್ತೈತೆ ನೋಡು. ಅಜ್ಜಿ, ಇನ್ನೂ ಇವ್ರು ಯಾರು ಬಂದೇ ಇಲ್ಲಲ್ರಿ? ಏನೇನವ, ನಾನು ಹೋಗತ್ಲ ನೋಡ್ಕೊಂಡು ಬಂದು ಸಾಕಾತು. ನಿಮ್ಮ ಅತ್ತಿಯನ್ನು ನಮ್ಮ ಹೊಲ್ದಾಗ ಊಟಕ್ಕೆ ಮಾಡಕ್ಕೆ ಬಂದಾಳ, ಏನೋ ಬೇರೆಯವ್ರ ಹೊಲ್ದಾಗ ಮಾತು ಹೇಳ್ಕೊಂತ ನಿಲ್ಲಕ್ಕೆ ಬಂದಾಳ. ನಿಮ್ಮ ಮಾವನು ನೋಡು ಅತ್ಲಾಗ ಮಾತು ಹೇಳ್ಕೊಂಡು ನಿಂತಾನ. ಬಡ ಬಡ ಕರೀರಪ್ಪ. ಸೀತಾ ನಡಿ, ನಾನು ಇನ್ನು ಹೋಗಿ ನಿಮ್ಮ ಮಾವ ಅತ್ತಿನ ಕರ್ಕೊಂಬರೋಣ. ಬರ್ರಿ ಅಜ್ಜಿ. ಪ್ರೀತಿ, ಏನ್ರಿ? ಇಲ್ಲೇ ಯಾರು ಇಲ್ಲ, ನಾನು ನೀನು ಇಬ್ರ ಒಂದು ಡ್ಯಾನ್ಸ್ ಮಾಡೋಣ. ಏನು ಡ್ಯಾನ್ಸಾ? ಒಲ್ಲಪ್ಪ, ನಂಗೆ ನಾಚಿಕೆ ಬರ್ತೈತಿ. ಏ ಬರ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಈ ಚಂದ ಅನುಭವಕ್ಕೆ ಏನೆಂದು ಹೆಸರಿಡಲಿ. ಅಜ್ಜಿ, ಯಾವಾಗ ಬಂದ್ರಿ? ನಾನು ಆಗಳನ್ನ ಬನ್ನಪ್ಪ. ನೀ ಏನಂತ ಹೆಸರಿಡ್ಲಿ ಅಂತ ಕೇಳಾಕತ್ತಿದ್ದಲ್ಲ, ಆವಾಗ ಬಂದೆ. ಇರ್ಲಿ ತಗೋ, ಕೈ ಇಳಿಸ್ರಿಬ್ರು. ಪ್ರೀತಿ, ಅಣ್ಣೆಲ್ಲದನ್ನೆಲ್ಲ ನಾ ಹೋಗಿ ಒಂದಿಟ್ಟು ಕರ್ಕೊಂಬರ್ತೇನೆ ತಗೋವಾ. ಅಜ್ಜಿರಿ, ಅದು ಏನಿಲ್ಲ ತಗೋವಾ. ನಿನ್ನ ಗಂಡಗ ಖುಷಿ ಹೆಚ್ಚಾಗಿ ಅಣ್ಣ ಯಾರು ತಮ್ಮ ಯಾರು ಅನ್ನೋದ ಮರ್ತು ಬಿಟ್ಟಾನ. ಯಾಕ್ರಿ? ತಾನ ಅಣ್ಣಾಗನ ಹೋಗಿ ಅಣ್ಣನ ಕರ್ಕೊಂಬರ್ತಾನ ಅಂತ ನೋಡು. ಒಳ್ಳೆ ಹುಚ್ಚು ಹುಡುಗ. ಸೀತಾ ಬಾ, ನಾನಿನ್ನು ಎಲ್ಲಾರ್ಗೂ ತಾಟ್ ಮಾಡೋಣಂತ. ಏನು ನೀವಷ್ಟು ಚೆನ್ನಾಗಿ ಕುಂತ್ಬಿಟ್ಟಿರಿ? ಹೋಗ ನಿಮ್ಮ ಸಲುವಾಗಿ ಕಾದ್ ಸಾಕಾತ್ವ ಯಾವ. ಬರ್ರಿ ಎಲ್ಲಾರು ಪಟ್ ಬರ್ರಿ, ಉಂಡು ಮನೆ ಕಡೆ ಹೋಗೋಣಂತ. ಎಲ್ಲದ ನಾವು ಗೌಡಪ್ಪ ಬಂದ್ರಿ, ಗಿರ್ಜಿನ ಬಂದ್ಲು. ಓ ಆಗ್ಲೇ ಕುಂತ್ಬಿಟ್ಟಿರ ನಾ ಊಟಕ್ಕ? ಹೋಗಯ್ಯವ, ನಿನ್ನ ಕಣ್ಣರ ಕಾಣ್ತಾವಿಲ್ಲ? ಯಾಕೆ ಬೇಮ್ಮ? ಅಲ್ಲ, ತಾಟರ ಹಜಗೊಂಡಿಲ್ಲ, ಏನಿಲ್ಲ, ಖಾಲಿ ಕುಂತೇವಿ. ಊಟಕ್ಕೆ ಕುಂತೇವಂತೆಲ್ಲ. ಹೌದಲ್ಲೇ ಗಿರ್ಜಿ, ಹಂಗ ಸುಮ್ಮನೆ ಮಾತು ಹೇಳ್ಕೊಂಡು ಕುಂತಾರ, ನೀನು ನೋಡಿದ್ರೆ ಊಟಕ್ಕೆ ಕುಂತಾರ ಅನ್ನಕತ್ತಿಯಲ್ಲ. ಬಾ ಹೊತ್ತಾಗೈತಿ, ಇಷ್ಟು ಕೂಡ ಉಂಡು ಮನೆಗೆ ಹೋಗೋಣಂತ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಸಾಕ್ಪಾ ಸತೀಶ. ಏ ಹಂಗ ಹಾಡು ಹೇಳಕತ್ತೇನ್ ಬೇ, ನಾ ಏನ್ ಮಾಡತ್ತೀನಿ? ಮೊದಲ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊರಿ. ಹಾಡು ಹೇಳಿದ್ರೆ ಹೊಟ್ಟೆ ತುಂಬಂಗಿಲ್ಲ. ಬಡ ಬಡ ಹಚ್ಕೊಡ್ರವ. ಅಡಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತಾಕತ್ತೈತೆ ನೋಡ್ರಿ, ರುಚಿ ಅಲ್ಲ? ಹೌದು ಶರಕ, ಅದ್ರಾಗ ಹೊಲ್ದಾಗ ಎಲ್ಲಾರು ಕೂಡಿ ಉಂಟೇವಲ್ಲ, ಅದ್ರ ರುಚಿನ ಬೇರೆ ನೋಡು. ಹೌದ್ವಾ, ಎಲ್ಲಾ ಅಡ್ಗಿನೂ ಭಾರಿ ಮಸ್ತ್ ಆಗ್ಯಾವ. ಮಾವ, ಅದು ಶೇಂಗಾ ಹೋಳಿಗೆ ಐತಲ್ರಿ, ನಾನ ಮಾಡೇನ್ರಿ. ಶೇಂಗಾ ಹೋಳಿಗೆ ಅವ ಭಾರಿ ಚಲೋ ಆಗ್ಯಾವ ನೋಡು. ನಾನ ಅಂದ್ರಿ, ನಾನು ಸೀತಾ ಇಬ್ರು ಸೇರ್ ಮಾಡೇವ್ರಿ. ಇಬ್ರು ಕೂಡಿ ಮಾಡಿದ್ರು ನೀನು ಕೈ ಕೂಡಿ ಅಲ್ಲವ, ಎಲ್ಲ ಚಲೋ ಆಗೈತೆ ತಗೋ ಅಡ್ಗಿ. ಎಷ್ಟು ದಿವಸ ಆಗಿತ್ತು ಹಿಂಗೆ ಹೊಲಕ್ಕೆ ಬಂದು ಉಂಡು. ನಮ್ಮ ಮನ್ಯಾಗ ಎಲ್ಲಾರ್ಗೂ ಕೇಳಿದೆ, ನಮ್ಮ ಅತ್ತಿಗೆ ಹೇಳಿದೆ, ನನ್ನ ಗಂಡಿಗೆ ಹೇಳಿದೆ, ಯಾರು ಕೇಳಲಿಲ್ಲ. ಎಲ್ಲಿ ಹಚ್ಚಿ ತೆಗಿಯತ್ಲಾಗ ಅಂತ ಹೇಳಿ ಮನೆಗಿಂದ ಪೂಜೆ ಎಲ್ಲ ಮುಗಿಸಿದ್ನ. ಅಡಿಗೆ ಹೆಂಗಿದ್ರು ಇತ್ತು, ಕಟ್ಕೊಂಡತ್ಲಾಗ ಇಲ್ಲಿ ಹೊಲಕ್ಕೆ ಬಂದ್ಬಿಟ್ಟೆ. ಅಲ್ಲೇ ಗಿರ್ಜಿ, ನಿನ್ನ ಮಕ್ಕಳನ್ನ ಅದು ಕರ್ಕೊಂಬರ್ಬೇಕ ಬೇಡ? ಹೋಗ ಶರಕ, ಎಷ್ಟು ಕರೆದೆ ಅವ್ರೆಲ್ಲಾರ್ಗೂ ಇದು ಪ್ರವಾಸಕ್ಕೆ ಹೋಗ್ಬೇಕಿತ್ತಂತ ಕರ್ಕೊಂಡು. ಅದಕ್ಕೆ ಮನೆ ಜಗಳ ತಕೊಂಡು ಕುಂತಿದ್ವಾ. ಸುಮ್ಮನೆ ಯಾಕ ನಾನಾರು ನನ್ನ ದಿನ ವೇಸ್ಟ್ ಮಾಡ್ಕೊಳ್ಳಿ ಬಂದ್ಬಿಟ್ನವ.
ಹೌದಲ್ಲೇ ನಮ್ಮ ಮನ್ಯಾಗ ಅಂದ್ರೆ ಇವ್ರು ಇಷ್ಟ್ರು ಸೇರಿ ಎಲ್ಲರೂ ಹೊರಗೆ ಹೋಗೋಣ ಅಂತ ಹೇಳಿ ಮತ್ತ ನಮ್ಮ ಸೀತಾನು ಹಿಂಗದಾಳ ನಮ್ಮ ಪ್ರೀತಿಗೂ ಆರಾಮಿಲ್ಲಲ್ಲ ನಾವು ಬ್ಯಾಡ ಅಂದ್ವಿ. ಅಲ್ಲೋ ಸತೀಶ ಮತ್ತು ರಾಮ ನೀವೆಲ್ಲ ಹೊಕ್ಕೆ ನಾನು ಕತ್ತಿದ್ರಲ್ಲ. ಹೊಕ್ಕೆ ಅಂದ್ವಿ ಅಪ್ಪಾಜಿ, ಆದ್ರೆ ಮತ್ತೆ ಇಲ್ಲಿ ಹೊಲಕ್ಕೆ ಊಟಕ್ಕೆ ಬರೋದಾತಲ್ಲ, ಇಲ್ಲೇ ಎಲ್ರು ಕೂಡಿ ಊಟ ಮಾಡಿದ್ರೆ ಅದ್ರ ಮಜಾನ ಬೇರೆ. ಮತ್ತೆ ಯಾವಾಗಾರ ನಮ್ಮ ಫ್ರೆಂಡ್ಸ್ ಜೊತೆ ಹೊಕ್ಕೇವ್ ತಗೋರಿ, ಏನಾಗೋಲ್ಲ. ಇವತ್ತಿನ ದಿವಸ ಹೊಲಕ್ಕರ ಬರೋದು, ಎಲ್ಲರ ಅಡ್ಡಾಡಕರ ಹೋಗೋದು ನಡಿತೈತಿ. ಇವತ್ತ ಊಟ ಆದ ಕೂಡಲೇ ಎಲ್ಲಾರು ಜೋಡಿ ಮೇಲೆ ಡ್ಯಾನ್ಸ್ ಮಾಡ್ಬೇಕು ನೋಡು. ಏನ್ರಿ ಅತ್ತಿ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕ್ರಿ? ಹ್ಞೂನ್ವಾ, ನಿನಗೆ ಬಂದಿಲ್ಲ ಅಂದ್ರೆ ನಿನ್ನ ಮಕ್ಳಿಗೆ ಕೇಳ, ನಿನ್ನ ಮಗ ಸೊಸಿ ಅವ್ರಿಗೆ ಕೇಳ, ಎಲ್ಲ ಹೇಳ್ಕೊಡ್ತಾರ. ಏನ್ರಿ ಅತ್ತಿ ನನ್ನ ಮಗ ಸೊಸಿ ಕೇಳಿದ್ರೆ ಹೇಳ್ತಾರ್ರಿ? ಹ್ಞೂನ್ವಾ, ನಿನ್ನಿಬ್ರು ಸೊಸೆಂದ್ರಿಗ ನಿನ್ನಿಬ್ರು ಮಕ್ಳಿಗ ಕೇಳ, ಎಲ್ಲ ಹೇಳ್ಕೊಡ್ತಾರ. ನೀನು ಡ್ಯಾನ್ಸ್ ಮಾಡಿದನ? ಹ್ಞೂ ಪಾಯಪ್ಪ, ಏನೋ ನಾವಿಬ್ರ ಇದ್ವಿ ಅಂತ ಹೇಳಿ ಕುಣ್ಯಾಕತ್ತೀವಿ, ಅಷ್ಟೊತ್ತಿಗೆ ಅಜ್ಜಿ ಬಂದ್ಬಿಟ್ಲು, ನೋಡಿದ್ಲು. ಯಾಕ ನೀವು ಡ್ಯಾನ್ಸ್ ಮಾಡಿದ್ರೇನ? ಹ್ಞೂನ್ಪ, ಅದಕ್ಕೆ ನಾವು ಓಡೋಗಿದ್ದು. ಇರ್ಲಿ ಇರ್ಲಿ ತಗೋರಿಪ್ಪ, ಯಾಕ ನಾಚ್ಕೊಂತೀರಿ? ಈಗ ಊಟ ಆದ್ಮೇಲೆ ಎಲ್ರು ಕೂಡಿ ಕುಣಿರಿ. ಒಲ್ಲಿರಿಪ್ಪ ಅತ್ತಿ, ನನಗೆಲ್ಲಿ ಕುಣ್ಯಾಕ್ ಬರಂಗಿಲ್ಲ ಏನಿಲ್ಲ. ಹೋಗ್ರಿ, ಬೇಕಂದ್ರೆ ನೀವು ಹುಡುಗರ ಜೊತೆ ಸೇರಿ ಏನ್ ಮಾಡ್ತೀರಾ ಮಾಡ್ರಿ. ಏನ ಶಾರಿ, ನನ್ನನ್ನ ಹುಡುಗರ ಜೊತೆ ಸೇರಿ ಕುಣ್ಯಾಕ್ ಹೋಗಂತೇನ? ಹಂಗ ಅಂದಿಲ್ರಿಪ್ಪ, ಹುಡುಗರು ಏನ್ ಮಾಡ್ತಾವ ನೋಡ್ಕೊಂಡ್ ಕುಂದ್ರಿ ಅಂದೆ. ಹಿಂಗ ಮಾತು ಹೇಳ್ಕೊಂಡು ಕುಂದ್ರೋರ ಊಟ ಮಾಡಿ ಮುಗ್ಸೋರ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಈ ಸಂಕ್ರಾಂತಿ ಸ್ಪೆಷಲ್ ವಿಡಿಯೋ ಇಷ್ಟ ಆಯ್ತಂತ ಅನ್ಕೊಂಡೇನ್ರಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ನಿಮ್ದು ಸಂಕ್ರಾಂತಿ ಹಬ್ಬ ಹೆಂಗಾತ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ.